ಹಲೋ ಫ್ರೆಂಡ್ಸ್, ನಮಸ್ತೆ ಅಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಕೋಟಕ್ ಮಹೀಂದ್ರಾ ಸೇವಿಂಗ್ ಬ್ಯಾಂಕ್ ಅಕೌಂಟ್ ಬಗ್ಗೆ ತಿಳಿಸ್ಕೊಡ್ತೀನಿ. ಕೋಟಕ್ ಮಹೀಂದ್ರಾ ಬ್ಯಾಂಕ್ ಲಿಮಿಟೆಡ್ ಒಂದು ಇಂಡಿಯನ್ ಬ್ಯಾಂಕಿಂಗ್ ಅಂಡ್ ಫೈನಾನ್ಷಿಯಲ್ ಸರ್ವಿಸ್ ಕಂಪನಿ ಆಗಿದೆ. ಇದರ ಹೆಡ್ ಕ್ವಾರ್ಟರ್ ಬಂದು ಮುಂಬೈಯಲ್ಲಿ ಇರೋದು. ಇವರು ಕಾರ್ಪೊರೇಟ್ ಅಂಡ್ ರಿಟೇಲ್ ಕಸ್ಟಮರ್ಸ್ಗೆ ಬ್ಯಾಂಕಿಂಗ್ ಪ್ರಾಡಕ್ಟ್ಸ್ ಅಂಡ್ ಫೈನಾನ್ಷಿಯಲ್ ಸರ್ವಿಸಸ್ ನ ಕೊಡ್ತಿದ್ದಾರೆ ಫಾರ್ ಪರ್ಸನಲ್ ಫೈನಾನ್ಸ್, ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್, ಲೈಫ್ ಇನ್ಶೂರೆನ್ಸ್ ಅಂಡ್ ವೆಲ್ತ್ ಮ್ಯಾನೇಜ್ಮೆಂಟ್ಗೆ ಅಂತ. ಕೋಟಕ್ ಮಹೀಂದ್ರಾ ಬ್ಯಾಂಕ್ ಗವರ್ಮೆಂಟ್ ಆಫ್ ಇಂಡಿಯಾ ಇಂದ ಅಪ್ರೂವ್ ಆಗಿರುವಂತಹ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ ಆಗಿದೆ. ಇವ್ರದ್ದು 1800ಕ್ಕಿಂತ ಹೆಚ್ಚು ಬ್ರಾಂಚಸ್ ಇದೆ ಆಲ್ ಓವರ್ ಇಂಡಿಯಾದಲ್ಲಿ. ಹಾಗೇನೆ 3200ಕ್ಕಿಂತ ಹೆಚ್ಚು ATMs ಇದೆ. ಸೊ ನೀವು ಇದರಲ್ಲಿ ಝೀರೋ ಬ್ಯಾಲೆನ್ಸ್ ಅಕೌಂಟ್ ಆಗಿರ್ಬೋದು, ಇಲ್ಲ ಅಂದ್ರೆ ಸೇವಿಂಗ್ ಬ್ಯಾಲೆನ್ಸ್ ಅಕೌಂಟ್ ಕೂಡ ಆಗಿರ್ಬೋದು, ಓಪನ್ ಮಾಡಿ ಆರಾಮಾಗಿ ಯೂಸ್ ಮಾಡ್ಬೋದು ವಿತೌಟ್ ಎನಿ ಎಕ್ಸ್ಟ್ರಾ ಚಾರ್ಜಸ್. ಜೊತೆಗೆ 200 rupees ಕಮಿಷನ್ ಕೂಡ ತಗೋಬಹುದು ಪ್ರತಿಯೊಂದು ಅಕೌಂಟ್ ಓಪನಿಂಗ್ ಮೇಲೆ. ಬರೀ ನೀವೇ ಅಕೌಂಟ್ ಓಪನ್ ಮಾಡಬೇಕು ಅಂತ ಏನೂ ಇಲ್ಲ, ನಿಮ್ಮ ಮೂಲಕ ಬೇರೆಯವರು ಅಕೌಂಟ್ನ ಓಪನ್ ಮಾಡಿದ್ರೂ ನಿಮಗೆ ಕಮಿಷನ್ ಸಿಗುತ್ತೆ. ಜಸ್ಟ್ ನಿಮ್ಮ ಮೂಲಕ ನಮ್ಮ ಸೇವಾ ಬಂಧುವಿನಲ್ಲಿ ಅಕೌಂಟ್ನ ಓಪನ್ ಮಾಡಿದರೆ ಆಯಿತು, 200 rupees ಕಮಿಷನ್ ನಿಮ್ಮ ವ್ಯಾಲೆಟ್ಗೆ ಆ್ಯಡ್ ಆಗುತ್ತೆ. ಬಟ್ ನೆನಪಿರಲಿ, ನೀವು ಡೈರೆಕ್ಟ್ ಕೋಟಕ್ ಮಹೀಂದ್ರಾ ಆ್ಯಪಿಂದ ಅಕೌಂಟ್ನ ಓಪನ್ ಮಾಡಿದರೆ ಯಾವುದೇ ರೀತಿ ಕಮಿಷನ್ ಸಿಗಲ್ಲ. ನಮ್ಮ ಸೇವಾ ಬಂಧು ಮುಖಾಂತರ ಅಕೌಂಟ್ನ ಓಪನ್ ಮಾಡಿದರೆ ಮಾತ್ರ ಕಮಿಷನ್ ಸಿಗುತ್ತೆ. ಈಗ ಹೇಗೆ ಅಕೌಂಟ್ ಓಪನ್ ಮಾಡೋದು ಅಂತ ನೋಡೋಣ. ನಿಮ್ಮ SBI ಐಡಿಯಲ್ಲಿ ಅರ್ನಿಂಗ್ ಬ್ರ್ಯಾಂಡ್ಸ್ಗೆ ಬಂದರೆ ಇಲ್ಲಿ ಬ್ಯಾಂಕ್ ಅಕೌಂಟ್ಸ್ ಅನ್ನೋ ಆಪ್ಷನ್ ಇದೆ. ಅದ್ರ ಮೇಲೆ ಟ್ಯಾಪ್ ಮಾಡಿದರೆ ಇಲ್ಲಿ ನಿಮಗೆ ಕೋಟಕ್ 811 ಸೇವಿಂಗ್ ಬ್ಯಾಂಕ್ ಅಕೌಂಟ್ ಅಂತ ಕಾಣುತ್ತೆ. ಇದ್ರ ಮೇಲೆ ಜಸ್ಟ್ ಕ್ಲಿಕ್ ಆ್ಯಂಡ್ ಕಂಟಿನ್ಯೂ ಕೊಟ್ಟರೆ ಕೋಟಕ್ ಮಹೀಂದ್ರಾ ಬ್ಯಾಂಕ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿಂದಾನು ನೀವು ಅಕೌಂಟ್ನ ಓಪನ್ ಮಾಡಿಕೊಂಡು ಕಮಿಷನ್ನ ತಗೋಬಹುದು. ಇಲ್ಲ ಅಂದರೆ ಜಸ್ಟ್ ಈ ಲಿಂಕ್ನ ನಿಮ್ಮ ಕಸ್ಟಮರ್ಸ್ ಅಥವಾ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿದರೆ ಸಾಕು, ಮತ್ತು ಅವರು ಆ ಲಿಂಕ್ನ ಮೂಲಕ ಕೋಟಕ್ ಮಹೀಂದ್ರಾ ಬ್ಯಾಂಕಲ್ಲಿ ಝೀರೋ ಬ್ಯಾಲೆನ್ಸ್ ಅಕೌಂಟ್ನ ಓಪನ್ ಮಾಡಿದರೆ ಆಯಿತು, 200 rupees ಕಮಿಷನ್ ನಿಮ್ಮ ವ್ಯಾಲೆಟ್ಗೆ ಆ್ಯಡ್ ಆಗುತ್ತೆ. ಬಟ್ ನೆನಪಿರಲಿ, ನಮ್ಮ ಸೇವಾ ಬಂಧು ಮುಖಾಂತರ ಅಕೌಂಟ್ ಓಪನ್ ಮಾಡಿದರೆ ಮಾತ್ರ ಕಮಿಷನ್ ಸಿಗುತ್ತೆ. ಡೈರೆಕ್ಟ್ ಕೋಟಕ್ ಮಹೀಂದ್ರಾ ಆ್ಯಪಿಂದ ಅಕೌಂಟ್ ಓಪನ್ ಮಾಡಿದರೆ ಸಿಗಲ್ಲ. ಸೊ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಅರ್ನ್ ಮಾಡ್ಬೋದು ನಮ್ಮ ಸೇವಾ ಬಂಧುವಿನಲ್ಲಿ ಅಂತ. ಇನ್ನೂ ರಿಜಿಸ್ಟರ್ ಆಗಿಲ್ಲ ನಮ್ಮ ಸೇವಾ ಬಂಧುವಿನಲ್ಲಿ ಅಂದರೆ ರಿಜಿಸ್ಟ್ರೇಷನ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ರಿಜಿಸ್ಟರ್ ಆಗಿ ಅನ್ಲಿಮಿಟೆಡ್ ಆ್ಯಂಡ್ ಲೈಫ್ ಟೈಮ್ ಕಮಿಷನ್ ಕೂಡ ತಗೊಳ್ಳಿ. ಇದಾಗಿತ್ತು ಕೋಟಕ್ ಮಹೀಂದ್ರಾ ಸೇವಿಂಗ್ ಬ್ಯಾಂಕ್ ಅಕೌಂಟ್ ಬಗ್ಗೆ ಡೀಟೇಲ್ಸ್. ಇನ್ನೂ ಹೆಚ್ಚು ತಿಳ್ಕೋಬೇಕು ನಮ್ಮ ಸೇವಾ ಬಂಧುವಿನ ಬಗ್ಗೆ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಆಲ್ರೆಡಿ ಅಪ್ಲೋಡ್ ಆಗಿರುವಂತಹ ವಿಡಿಯೋಸ್ನ ಒಮ್ಮೆ ಹೋಗಿ ಚೆಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಬೇರೆ ಸರ್ವಿಸಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಅಲ್ಲಿ ತನಕ ನಮಸ್ಕಾರ.